ಮಳೆಯಿಂದ ಏನದ ರೈತರ ಹೊಲಗಳು ಸಂಪೂರ್ಣ ಮುಳುಗಡೆ. ಈ ಭಾಗದ ಏನ ಹೊಳಿ ದಂಡಿ ಏನೋ ಎಷ್ಟೋ ಹಳ್ಳಿಗಳು ಬರ್ತಾವ, ತೊಂದರೆ ಆಗಿದೆ. ಅವ್ರಿಗೆ ಏನಪ್ಪ ಅಂದ್ರೆ ಸಂಗಾಯಿ ಹೊಳಿ ಹತ್ತಿರ ಮತ್ತು ಅಸ್ಲಾಪುರ ಹತ್ತಿರ ಏನಪ್ಪ ಗಂಜಿ ಕೇಂದ್ರಗಳನ್ನ ತೆಗೆದು ಅವ್ರಿಗೆ ಉಪಹಾರದ ವ್ಯವಸ್ಥೆ ಏನಪ್ಪ ಅಂದ್ರೆ ಸರ್ಕಾರ ಮಾಡಿಕೊಡ್ಬೇಕಂತ ಹೇಳಪ್ಪ ಅಂದ್ರೆ ನಮ್ಮ ನೀರನ್ನು ನುಗ್ಗಿ ಭಾಳಷ್ಟು ತೊಂದರೆ ಆಗಿದೆ. ಇದಕ್ಕೆ ಸರ್ಕಾರ ಸೂಕ್ತವಾದ ಪರಿಹಾರ ಕೊಡಬೇಕು. ಈ ನದಿ ದಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿಯನ್ನು ನೀಡಿ ಅವರಿಗೆ ಗಂಜಿ ಕೇಂದ್ರವನ್ನು ಸ್ಥಾಪಿಸಿ ಅವರಿಗೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಒದಗಿಸಬೇಕು. ಈಗಾಗಲೇ ಆಲ್ರೆಡಿ ಎಲ್ಲ ರೈತರ ಹೊಲಗಳು ಕೂಡ ನೀರಲ್ಲಿ ಹೋಗಿ ಅವರಿಗೆ ಭಾಳಷ್ಟು ಹಾನಿಯಾಗಿದೆ ಬೆಳೆಗಳು. ಅವರಿಗೆ ಸರಿಯಾದ ಒಂದು ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡುವುದರ ಮುಖಾಂತರ ಆ ಒಂದು ರೈತರ ಜೀವನಕ್ಕೆ ಮತ್ತು ಕೊಟ್ಟರೆ ಜೀವನ ಬಂದಂತೆ ಆಗ್ತದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ನಿಮ್ಮ ಮನವಿ ಮಾಡೋದಿಷ್ಟೇ, ಇಲ್ಲಿ ಎಲ್ಲ ರೈತರುಗಳು ಕೂಡ ಇವಷ್ಟು ಯಾವುದೇ ಜೀರೋ ಇನ್ವೆಸ್ಟ್ಮೆಂಟ್ ಅವ್ರು ಎಷ್ಟೆಷ್ಟು ಖರ್ಚು ಮಾಡಿದರೂ ಕೂಡ ಅವ್ರಿಗೆ ಅಷ್ಟು ತಕ್ಕಲಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ತಾವುಗಳು ಕೂಡ ಅರ್ಥ ಮಾಡಿಕೊಂಡು ಆ ಒಂದು ರೈತರ ಕಷ್ಟಗಳಿಗೆ ಸ್ಪಂದಿಸಿ ನೀವು ಕೂಡ ರೈತರಿಗೆ ಒಂದು ಪರಿಹಾರ ಕೊಡೋದ್ರ ಮುಖಾಂತರ ಅವರಿಗೆ ಸಾಥನ್ನು ನೀಡಬೇಕು. ದಂಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಏನಪ್ಪ ಅಂತಂದ್ರೆ ಗಂಜಿ ಕೇಂದ್ರ ತೆರೆದು ಆ ಜನಗಳಿಗೆ ಏನಪ್ಪ ಅಂತಂದ್ರೆ ವ್ಯವಸ್ಥೆ ಮಾಡ್ಬೇಕು, ಊಟದ್ದು ಮತ್ತು ಹಾಸಿಗೆ ವ್ಯವಸ್ಥೆ ಎಲ್ಲ ಮಾಡ್ಬೇಕಂತೇಳಿ ಕೇಳ್ಕೊತೀವಿ. ಸರ್ ನೋಡ್ಬೋದು, ಏನು ಕಲಬುರಗಿ ಜಿಲ್ಲೆಯ ಜವರ್ಗಿ ತಾಲೂಕಿನ ಒಂದು ಕಟ್ಟಿ ಸಂಗಾವಿ ಏನು ಭೀಮಾ ಬ್ರಿಡ್ಜ್ ಇದೆ. ಆ ಭೀಮಾ ಬ್ರಿಡ್ಜ್ ಸಂಪೂರ್ಣವಾಗಿ ಏನು ಒಂದು ಬ್ರಿಡ್ಜ್ ಮೇಲೆ ನೀರು ಹರಿಬಿಡುವುದರಿಂದ ಒಂದು ಮಹಾರಾಷ್ಟ್ರ ರಾಜ್ಯದ ಉಜ್ಜಯಿನಿ, ಮೀನಾ ಮತ್ತು ಬೋರಿ ಜಲಾಶಯದಿಂದ ಅತಿ ಹೆಚ್ಚು ಅಂದರೆ ಒಂದು 3,50,000 ಕ್ಯೂಸೆಕ್ ನೀರು ಬಿಟ್ಟಿರುವುದರಿಂದ ಸಂಪೂರ್ಣವಾಗಿ ಇರ್ತಕ್ಕಂಥ ಪ್ರತಿಯೊಂದು ಒಂದು ಕಟ್ಟಿ ಸಂಗಾವಿ ಆಗಿರ್ಬೋದು ಮತ್ತು ಸುತ್ತಮುತ್ತಲ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳು ನೀರಿನಲ್ಲಿ ಸಂಪೂರ್ಣವಾಗಿ ಜಲವೃತವಾಗಿದೆ. ಹೀಗಾಗಿ ಒಂದು ಗ್ರಾಮಸ್ಥರ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿರ್ತಕ್ಕಂಥ ಒಂದು ಪೊಲೀಸ್ ಆಡಳಿತ ನೇಮಿಸಲಾಗಿದ್ದು, ಇಲ್ಲಿರ್ತಕ್ಕಂಥ ಒಂದು ಜವರ್ಗಿ ತಾಲೂಕಿನ ಆಡಳಿತ ಸಂಪೂರ್ಣವಾಗಿ ಇದರ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಿಗಾವಹಿಸುತ್ತಿದೆ. ಹೀಗಂತ ನಾನು ಮುತ್ತಪ್ಪ, ಟಿವಿ7 ನ್ಯೂಸ್ ಕರ್ನಾಟಕ.